ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಧನ್ಯವಾದ. ಜೋರ್ ಚಪ್ಪಾಳೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್ ಮನೋರೆ. ನಮ್ಮ ಮಡೆನೂರ್ ಮನೋ ಎಂಟ್ರಿ ಇತ್ತಲ್ಲ, ಐ ಥಿಂಕ್ ತುಂಬಾನೇ ಎಕ್ಸ್ಕ್ಲೂಸಿವ್. ಈ ತರದ ಅದ್ದೂರಿ ಎಂಟ್ರಿ ಅದು ಮೊದಲನೇ ಸಿನಿಮಾದಲ್ಲಿ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಡೀತಾ ಇರೋದು ನಿಮ್ಗೆ ಅನ್ಸುತ್ತೆ. ಹ್ಯಾಟ್ಸ್ ಆಫ್. ಜೋರ್ ಚಪ್ಪಾಳೆ ಬರಬೇಕು. ಸಿನಿಮಾ ತಂಡದ ಬಗ್ಗೆ ಇದೆಲ್ಲ ಶುರು ಆಗಿದ್ದು ನನ್ನ ಮತ್ತೆ ಮನೋ ದೋಸ್ತಿಗೆ. ನಾನು ಝೀ ವಾಹಿನಿಯ ಶೋನಲ್ಲಿ ಇವನ ನಟನೆನ ನೋಡಿದ್ದೆ. ಅಲ್ಲಿ ಸುಮಾರು ಹೊತ್ತು ಡಲ್ಲಾಗಿ ಇದ್ರೆ ಬಂದು ಏನೋ ಒಂದು ಮ್ಯಾಜಿಕ್ ಮಾಡಿ ಎಬ್ಸ್ಕೂರಿಸ್ಬಿಡೋನು ಶೋಗಳನ್ನ. ಅವತ್ತಿಂದ ಅವನಿಗೆ ಒಂದು ಮಾತು ಹೇಳಿದ್ದೀನಿ, ಸಿನಿಮಾ ಬಾಡಿ ಕಣ ನೀನು, ತುಂಬಾ ಅಂದ್ರೆ ತುಂಬಾ ಲೋಕಲ್ ಘಮ ಇದೆ, ಒಂದು ಘಮಲಿದೆ ನಿನ್ನಲ್ಲಿ, ತುಂಬಾ ರೂರಲ್ ಆದಂಥದ್ದು ಏನೋ ಒಂದು ಹ್ಯೂಮರ್ ಇದೆ ನಿನ್ನ ದನಿ, ನಿನ್ನ ಆಕಾರ. ಅವಾಗೊಂದು ನನಗಿಂತ ಜಾಸ್ತಿ ಇತ್ತು ನಿಮ್ಗೆ ಹೊಟ್ಟೆ. ತೆಗೆದ ಒಂದು 5-6 ತಿಂಗಳು ತೆಗೆದು ಇನ್ನೊಬ್ಬ ಸಹೃದಯನ್ನ ಪರಿಚಯ ಮಾಡಿಸ್ತಾ, ಅದು ಸಂತೋಷ್ ದಂಪತಿಗಳು ವಿದ್ಯೆಯವರು. ಇವರು ಎಂಥ ಸಜ್ಜನರು ಅಂದ್ರೆ, ಈ ಟೀಮಿಗೆ ಕರೆಕ್ಟ್ ಆಗಿ ಒಬ್ಬ ಸಂಗೀತ ನಿರ್ದೇಶಕ ಬೇಕಂದ್ರೆ ನಾನು ಕಂಡ ಅತ್ಯಂತ ಸಜ್ಜನರಲ್ಲಿ ಒಬ್ಬರನ್ನೇ ಕೊಡಿಸ್ಬೇಕು ಇವರಿಗೆ ಅಂತ ಮನೋಜ್ ಸರ್ ಹತ್ರ ಹೋದೆ. ಈಗ ನನಗೆ ಮನೋಜ್ ಸರ್ಗೆ ಈ ಹಾಡು ಓದಿದಾಗ ಅಥವಾ ತಂಟೆ ಹೊಡೆದಾಗ ಅವ್ರ ರಿಯಾಕ್ಷನ್ಸ್ ಅನ್ನೇ ನೋಡ್ತಿದ್ದೆ ನಾನು. ಇದು ಏನು ಅನ್ನೋದೇ ಬಗೆಹರಿತಿಲ್ಲ ಅಲ್ಲಿಗೆ ಅಂತ ಕಾಣ್ತದೆ ಅಲ್ವಾ ಸರ್? ಬಟ್ ಸರ್ ಯಾವಾಗಲೂ ಏನಾದ್ರು ಬರ್ದಾಗ, ಫಾರ್ ಎಕ್ಸಾಂಪಲ್ ಈ ಸಾಂಗ್ ನೀವು ಸುಮ್ಮನೆ ಕರಿಯೋಕೆ -1 ಹಾಕೊಂಡು ಪಿಯಾನೋ ನುಡಿಸಿದ್ರೆ ಅದೇನೋ ಒಂಥರ ಕೇಳುತ್ತೆ, ಏನೋ ಒಂಥರ ಫೋಕ್ ಮಾಸ್ ಸಾಂಗ್ ಆ ಥರ ಅನಿಸ್ಬೋದು. ಬಟ್ ಸರ್ ಯಾವಾಗಲೂ ಇದು ಯಾವಾಗಲೂ ಆಗುತ್ತೆ, ಸಾಹಿತ್ಯ ಬರೆದ ಮೇಲೆ ಆ ಸಾಂಗ್ ಇನ್ನೊಂದು ಫ್ಲೇವರೇ ಹೊರಟೋಗ್ಬಿಡುತ್ತೆ, ಅದು ಇನ್ನೊಂದು ಡೈಮೆನ್ಷನ್ ತೊಗೊಂಡ್ಬಿಡುತ್ತೆ. ಇದಕ್ಕೂ ಹಂಗೇನೆ ಆಯಿತು. ನಿಜವಾಗ್ಲೂ ಈ ಸಾಂಗ್ ನೀವು ಇದನ್ನ ಕೇಳಿದ್ರೆ, ನೀನು ಫಿಲ್ಮಲ್ಲಿ ನೋಡಿದ್ರೆ, ನಾನು ಇನ್ನೂ ನೋಡಿಲ್ಲ ಬಟ್ ನಾನು ಗೊತ್ತು ಲಿರಿಕಲ್ ವಿಡಿಯೋಯಿಂದ, ಇದು ಆ್ಯಕ್ಚುಲಿ ಒಂದು ಎಂಜಾಯ್ಮೆಂಟ್ ಸಾಂಗ್ ಥರ ಇರ್ಬೋದು. ಬಟ್ ಇದು ತುಂಬ ಫೀಲಿಂಗ್ ಸಾಂಗ್, ಕರೆಕ್ಟ್, ತುಂಬ ಫೀಲಿಂಗ್ ಸಾಂಗು. ಆ್ಯಂಡ್ ಯಾರೋ ತೀರೋಗಿರ್ತಾರೆ, ಅದ್ರ ಬಗ್ಗೆ ತುಂಬ ಲೈಟ್ ಹಾರ್ಟೆಡ್ ವೇನಲ್ಲಿ ಅವ್ರು ಹೇಳಿರೋದು. ಸೊ ಹೇಳಿದಾಗ ಇವರು ನನಗೆ ಗೊತ್ತಿತ್ತು ಇದು ಏನೋ ಡಿಫ್ರೆಂಟ್, ಸಮಥಿಂಗ್ ಡಿಫ್ರೆಂಟ್ ಇನ್ ದಿಸ್ ಸಾಂಗ್ ಲಿರಿಕ್ಸ್. ಸೊ ಅದು ಹೆಂಗೋ ಮಾಡಿದ್ರಿ, ಏನಾಗುತ್ತೆ ನೋಡೋಣ. ಇದ್ರ ಜೊತೆಗೆ ಇನ್ನೊಂದು ಮಸಾಲೆ ರುಬ್ಬಿದ್ದಾರೆ ಮನೋಜ್ ಅವರು. ಅದು ಇನ್ನೊಂದು ವಾರ 10 ಅಥವಾ ಇನ್ನೊಂದು 15 ಡೇಸಲ್ಲಿ ಬರಬಹುದು. ನಾನು ಮನೋಮೂರ್ತಿ ಅವರನ್ನ ಈ ಟೋಟಲ್ ಅವರ ಮ್ಯೂಸಿಕಲ್ ಜರ್ನಿನ ಹತ್ತಿರದಿಂದ ನೋಡಿದವನು. ನಾವೆಲ್ಲ ಒಟ್ಟಿಗೆ ಮುಂಗಾರು ಮಳೆ ಮಾಡೋ ದಿನಗಳಿಂದ ಇದುವರೆಗೂ ಒಂದು ಆಲ್ಮೋಸ್ಟ್ ಒಂದು ತಿಂಗಳಿಗೆ ಒಂದ್ಸತಿ ಸಿಗ್ತೀವಿ. ಏನೋ ಒಂದು ಅವಿನಾಭಾವ ಸಂಬಂಧ ಮೂರ್ತಿ ಸರ್ ಹತ್ರ. ನಾನು ಫಸ್ಟ್ ನಿಮ್ಗೆ ವಿಶ್ ಮಾಡ್ತೀನಿ ಸರ್, ನಮ್ಗೆಲ್ಲರಿಗೂ ಒಂದು ಹೊಸ ಹಾಡು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್. ಅಲ್ಲಿಂದ ಇನ್ನೊಬ್ರು ಸರ್ಜನರನ್ನ ತುಂಬಾ ಹುಡುಕಾಡಿ ಮಾಡಿ ಮನು ಹಿಡ್ಕೊಂಬಂದ ರಾಮಣ್ಣ. ಅವರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈಗ ಈ ಟೀಮಲ್ಲಿ ನಾನು ಒಬ್ಬನೇ ಪೊರ್ಕಿ ಅಂತ ಕಾಣುತ್ತೆ. ಇಬ್ಬರ ಸಾಧ್ಯನೇ ಇಲ್ಲ ಸರ್. ನೀವು ಇವ್ರನ್ನ ನೋಡಲು ಯಾರಾದ್ರೂ ಪೊರ್ಕಿ ಇರ್ತೀರಾ ಸರ್? ಕೈ ಇತ್ತು ಯಾರು ನೋಡೋಣ? ಸಾಧ್ಯವೇ ಇಲ್ಲ. ನನ್ನ ನೋಡಿದ್ರೆ ನೋಡಿ ಎಲ್ಲ ಕೈ ಇತ್ತು ಬಿಡು. ಈ ಸತಿ ಹಿಂಗೆ ಅಂದ್ಬಿಟ್ಟು ನೋಡೋದು ನೋಡಿ. ರಾಮಣ್ಣ ಮತ್ತೆ ನಾನು ಒಂದೂವರೆ ತಿಂಗಳ ಹಿಂದೆ ಇರ್ಬೋದಲ್ಲ, ಇದು ಒಂದು ಆನ್ಲೈನ್ ಲಾಕ್ ಆಗೋ ಟೈಮಿಗೆ ಇಲ್ಲೊಂದೇನೋ ಒಂದು ಹಾಡ್ ಮಾಡಬೇಕು, ಇನ್ನೊಂದೇನೋ ಹಾಡ್ ಮಾಡಬೇಕು ಅಂತ ಸುಮ್ಮನೆ ಒಂದು 4 ಲೈನ್ ಅಂದೆ. ಅವರು ಲಿರಿಸಿಸ್ಟ್ ಆದ್ದರಿಂದ ಅವ್ರಿಗೆ ಗೊತ್ತಾಯ್ತು ಇದು ಫೈನಲ್ ಹಿಂಗೆ ಬರುತ್ತೆ ಅನ್ನೋದು ಒಂದು ಅಂದಾಜಲ್ಲಿ. ಸರಿ, ಈ ಸಿಚುವೇಶನ್ ಕರೆಕ್ಟ್ ಆಗಿರುತ್ತೆ, ಒಂದು ಹಳದಿ ಡ್ರೆಸ್ ಹಾಕ್ಬಿಟ್ಟು ಅವನ್ನ ಕುಣಿಸ್ಬಿಡ್ತೀನಿ, ಅವನಿಗೆ ಈ ಶೌಧನಕ್ಕೆ ಬ್ಯಾಂಡ್ ಸೆಟ್ ತರ ಹೊರದೊಂದು ಓಪನಿಂಗ್ ಸೀನು ಇದೆ ಅಂತ ಅಂದಿದ್ರು. ಅದಕ್ಕೊಂದು ಹಾಡನ್ನು ಪೋಣಿಸಿದ್ರು. ಅವರು ಎಷ್ಟು ಸ್ಪೀಡ್
ಸ್ಪೀಡಾಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದ್ರ ಮೇಲೆ ನಮ್ಮ ಬರೆಯೋರಿಗೆ ಏನಂದ್ರೆ ಬೇಗ ರಿಯಾಕ್ಟ್ ಮಾಡಬೇಕು, ಬೇಡ ಅಂದ್ರೆ ಇನ್ನೊಂದು ಅನ್ನೋ ಥರ. ಇಮ್ಮಿಡಿಯೇಟ್ ಆಗಿ ಮನೋಜ್ ಸರಿಗೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ಆ ಹಾಡೇ ರೆಡಿ ಆಗಿತ್ತು. ರಿಲೀಸಲ್ಲಿ ಅಲ್ಲಿ ಕೂತ್ ನೋಡ್ತಿದ್ದಾಗ ಅದ್ರ ಎನರ್ಜಿಗಳು, ವಿಜುವಲ್ಸ್ನ ಎನರ್ಜಿ, ಮತ್ತು ಅವನ ಬಟ್ಟೆ, ಅವನ ರೂಪ, ಅವನ ಅವತಾರ ನೋಡಿದ್ರೇನೆ ಒಂದು ಸಂತೋಷ ಆಗುತ್ತೆ. ನನಗೆ ತುಂಬಾ ಇಷ್ಟ ಆಗಿದೆ ಆರ್ಕೆಸ್ಟ್ರಾದವರು ಬಂದು ಅವನ ಆರ್ಕೆಸ್ಟ್ರಾದಲ್ಲಿ ಏನೆಲ್ಲ ಮಾಡ್ಕೊಂಡು ಸೈಕಲ್ ಹಾಕೊಂಡು ಬಂದಂತಹ ಕಲಾವಿದ, ಅವನ್ನೆಲ್ಲ ನೆನೆಸ್ಕೊಂಡಿದ್ಯಾ ಕಣ, ಈ ಬುದ್ಧಿ ನಿನ್ ಕೊನೆವರೆಗೂ ಇರಲಿ ಅಂತ ಹೇಳ್ತೇನೆ. ಹಾಗೆ ಇನ್ನೊಬ್ಬ ಸ್ನೇಹಿತರು ನಾನೇ ಸರ್ ಜಾಯ್ನ್ ಆದರು. ಅದು ತುಂಬಾ ನನ್ನ ಇಷ್ಟದ ಪಾತ್ರ ಮನೋ. ಅವರ ಪಕ್ಕ ನಾನೇ ಸರ್ ದಿಗ್ಗಜರನ್ನ ಗುಡ್ಡೆ ಹಾಕೊಂಡೆಲ್ಲ ಒಂದು ಕ್ಯಾಸ್ಟಿಂಗ್ ಇದೆ, ನಂತರ ರಿವೀಲ್ ಮಾಡ್ತಾರೆ. ಇನ್ನ ಬಾಕಿ ಚನ್ನಪಟ್ಟಣದ ಸ್ನೇಹಿತರು ಹೊಸದಾಗಿ ಹಾಡಾಗಿದ್ದಾರೆ. ಈ ಹಾಡು ಹುಟ್ಟೋದಕ್ಕೆ ಮನೋಮೂರ್ತಿಯವರ ಒಬ್ಬ ಚಾಲಕ ಇದ್ದ, ಅವನ ಹೆಸರು ಬೇಡ, ಅವ್ನು ನನ್ ತುಂಬಾ ಇನ್ಫ್ಲೂಯೆನ್ಸ್ ಆಗಿದೆ ಸರ್. ಇವತ್ತು ಹೇಳ್ತೀನಿ ಅವ್ರ ವೇದಿಕೆ. ಮನೋಮೂರ್ತಿ ಸರ್, ಜಯಂತ್ ಕಾಯ್ಕಿಣಿ ಸರ್ ನನ್ನ ಚಿತ್ರೀಕರಣ ನೋಡೋಕೆ ಮಡಿಕೇರಿಗೆ ಬಂದಿದ್ರು. ನಾನು ಮನಸಾರೆ ಫಿಲ್ಮ್ ಶೂಟ್ ಮಾಡ್ತಾ ಇದ್ದೆ. ಇವ್ರು ಬಂದ್ರು, ಸೆಟ್ಟಲ್ಲಿ ಊಟ ಮಾಡಿದ್ರು. ಅವನು ಎಕ್ಸ್ಪರ್ಟ್ ಡ್ರೈವರ್ ಮನೋಜ್ ಸರ್. US ಅಲ್ಲಿ ಇದ್ದಾಗೆಲ್ಲ ಇವರೆಲ್ಲ ಕಾರ್ಗಳನ್ನ ದಿನ ತೊಳಿಬೇಕು, ಅಷ್ಟು ಶಿಸ್ತಿವರು. ನಾವು ದಿನ ಮೂಡಿಸ್ತಾ ಇದ್ರು ಕಾರ್ ತೊಳಿತಾ ಇರ್ಲಿಲ್ಲ. ಅವನು ಒಳ್ಳೆ ಚಾಲಕ. ಅವನ ಜೊತೆಗೆ ಬಂದಿದ್ರು ಸಂಪತ್. ಅಲ್ಲಿಂದ ಒಂದು ಮಡಿಕೇರಿ ಹತ್ರ ಒಂದು ಫಾಲ್ಸ್ ನೋಡಕ್ ಹೋದಾಗ ಇವರು ಜಯಂತ್ ಕಾಯ್ಕಿಣಿ ಅವರ ಮಗ 3 ಜನ ಫಾಲ್ಸ್ ನೋಡಿ ವಾಪಸ್ ಬಂದ್ರೆ ಈ ಕೂತಿರೋ ಡ್ರೈವರ್ ಪ್ರಶಾಂತ ಹೋಗ್ಬಿಟ್ಟಿದ್ದಾನೆ. ಇಲ್ಲ ಅವನನ್ನ ನಮ್ಮ ಮ್ಯಾನೇಜರ್ಸ್ ಇವರೆಲ್ಲ ಸೇರಿ ಒಂದು ಕಾರಲ್ಲಿ ಹಾಕಿ ಮನೋಜ್ ಅವರು ಜಯಂತ್ ಕಾಯ್ಕಿಣಿ ಅವ್ರ ಮಗ, ಇವರು ಅವನನ್ನ ತಗೊಂಡು ಇಲ್ಲಿಗೆ ಬರಬೇಕು ಬೆಂಗಳೂರಿಗೆ. ಇವರಿಗೆಲ್ಲ ಹೊಸದು, ಇವರಿಗೆ ಜಯಂತ್ ಸರ್ಗೆ ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಅವ್ನ ಮೊಬೈಲ್ ಬೇರೆ ರಿಂಗ್ ಆಗ್ತಿದೆ ನೋಡಿ. ಮನುಷ್ಯ ಹೋದ್ರೂ ಮೊಬೈಲ್ ಬದುಕಿರುತ್ತೆ, ಅದನ್ನ ಅಟೆಂಡ್ ಮಾಡಬೇಕು, ಸುದ್ದಿ ಕೊಡಬೇಕು, ಏನೆಲ್ಲ ಮಾಡಿಕೊಂಡು ಇಲ್ಲಿ ಬೆಂಗಳೂರಲ್ಲೆಲ್ಲ ನನ್ನ ಮ್ಯಾನೇಜರ್ಸಿಗೆ ಹೇಳಿಟ್ಟಿದ್ದೆ. ಮಧ್ಯರಾತ್ರಿ ಬಂದಿದ್ದಾರೆ. ಅಲ್ಲಿಂದ ಶುರು ಆಗುತ್ತೆ ತಮಾಷೆ. ಅವನನ್ನ ಶವ ಸ್ವೀಕರಿಸಕ್ಕೆ ಒಂದು ಸಮಸ್ಯೆ ಕುಟುಂಬದವರಿಗೆ. 3 ರಿಂದ 5 ಹೆಂಡ್ತಿರಂತ ಅವನಿಗೆ. ಇದು ಇವ್ರು ಆಡಿಷನ್ ಮಾಡಿ ತಗೋಬೇಕಿತ್ತೇನೋ ಅವಾಗ. ತುಂಬಾ ನಂಬ್ಬಿಟ್ರು. ಆ ಎಲ್ಲ ರಾಗಿ ಬಿತ್ತನೆ ಸೇರಿ ಒಂದಿಷ್ಟು ಜನ ಮಕ್ಕಳು ಯಾರು ರೆಡಿ ಇಲ್ಲ ಅವನ್ನ ತಗೊಳಕ್ಕೆ. ಇಬ್ರು ನಮ್ಮ ಸಾಂಸ್ಕೃತಿಕ ಲೋಕದ ಹಿರೀಕರು ಜಯಂತ್ ಕಾಯ್ಕಿಣಿ ಸರ್, ಇವರು ರಾತ್ರಿ 12 ಗಂಟೆ ನಾನು ಶೂಟಿಂಗ್ ಪ್ಯಾಕಪ್ ಮಾಡಿದ್ರೆ ಅದನ್ನ ಎಲ್ಲಿ ಬಿಡಬೇಕು ಡೆಲಿವರಿ ಅನ್ನೋದು ಗೊತ್ತಾಗ್ತಿಲ್ಲ. ನನಗ್ ಬೇಡ ಅಂತಿದ್ದಾರೆ. ಕೊನೆಗೆ ಏನೆಲ್ಲ ಮಾಡಿ 1.5 ದಿವಸದ ಅಮೋಘ ಹೋರಾಟದ ನಂತರ ಒಂದು ದಹನ ಆಯ್ತು. ಕರೆಕ್ಟಾ ಸರ್? ಅವಾಗ ಇವ್ರು ಗಾಬರಿನ ನೋಡಿದ್ರ ಮೇಲೆ ಒಂದು ಹಾಡು ಮಾಡ್ಬೇಕು ಅನ್ಕೊಂಡಿದ್ದೆ ಸರ್. ಇವಾಗ ಮಾಡಿದ್ದೀನಿ. ಇವಾಗ ಗೊತ್ತಾಗ್ತಿದೆ ಈ ಲಿರಿಕ್ಸ್ ಅದಕ್ಕೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸಡನ್ ಆಗಿ ಅದಾಗಿದ್ದು. ಸೊ ಇವಾಗ ಗೊತ್ತಾಯ್ತು ಸರ್, ನಮ್ ಪೈಕಿ ಒಬ್ಬ ಹೋಗ್ಬಿಟ್ಟ ಅಂದ್ರೆ ಅವರ ಸರ್ 5 ಹೆಂಡ್ತಿ ಇರೋರು. ನೋಡಿ ಗೊತ್ತಾಗಿದ್ದು, ಅವಾಗ ಗೊತ್ತಿರ್ಲಿಲ್ಲ ನಮ್ಗೆ. ಅವನ್ ನೋಟೋದ್ಮೇಲೆ ಗೊತ್ತಾಗಿದ್ದು ನಮ್ಗೆ. ಅವನೊಂದು ತುಂಬಾ ದೊಡ್ಡ ಸ್ಪೆಸಿಮನ್ ಅವನು. ಇವರು ಅರ್ಜೆಂಟ್ US ಹೋಗ್ಬೇಕು. ಅಶೋಕ ಹೋಟ್ಲಲ್ಲಿ ಒಂದು ಮೀಟಿಂಗ್ ಮುಗಿಸ್ಕೊಂಡು ಹೆಂಗೂ ಕಾಯ್ತಿರ್ತಾನೆ ಡ್ರೈವರ್ ಅಂತ ಆಚೆ ಬಂದಿದ್ದಾರೆ. ಫ್ಲೈಟ್ ಮಿಸ್ ಆದ್ರೂ ಸಿಕ್ಕಿಲ್ಲ. ಅವನು ಹುಡುಕಾಡ್ಬಿಟ್ಟಿದ್ದಾರೆ. ಈಗಿನ ಡ್ರಾಪ್ ಮಾಡಿದಾನೆ. ಒಂದು ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ್ರೆ ಇಲ್ಲ. ಅವನು 1.5 ತಾಸು ಇಡೀ ಹೋಟೆಲ್ ಹುಡುಕಾಡಿದ್ದಾರೆ, ಫೋನ್ ಮಾಡಿದ್ದಾರೆ, ಏನು ಮಾಡಿದ್ರೆ ಸಿಗ್ಲಿಲ್ಲ. ಕೊನೆಗೆ ಎಲ್ಲ ಬ್ಯಾಗ್ ಅದರಲ್ಲೇ ಇದೆ, ಪಾಸ್ಪೋರ್ಟ್ ಅದರಲ್ಲೇ ಇದೆ, ಕಾರಲ್ಲಿ ಎಲ್ಲ ನೋಡಿದ್ರೆ ಆ ಕಾರ್ ಹಿಂದ್ಗಡೆ ವರ್ಕ್ ಮೊಬೈಲ್ ನೋಡ್ಕೊಂಡು ಕೂತಿದ್ನಂತ. ನಾನು ಇವರು ಎಲ್ಲ ನಾವು 3 ಜನ, ಇವರು ಮತ್ತೆ ಜಯಂತ್ ಅನ್ಸುತ್ತೆ, ಅಪ್ ಅಂಡ್ ಡೌನ್ ಹಿಂಗೆ ವಾಕ್ ಮಾಡ್ತಾ ಇದ್ವಿ ಹುಡ್ಕೊಂಡು ಹಿಂಗೆ. ಆಮೇಲೆ ಸಡನ್ ಆಗ ಸಂಪತ್ ಎದ್ಬಿಟ್ಟು ಹಿಂಗ್ ನೋಡಿದ್ರು, ಓ ಸಂಪತ್ ಇಲ್ಲಿದ್ದೀರಾ ನೀವು? ಆವಾಗಿಂದ ಹುಡುಕ್ತಿದ್ವಿ. ನೋಡ್ತೀವಿ ಸರ್ ನಾನು ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ ಅನ್ಕೊಂಡೆ. ಹಂಗೆ ಅಪ್ ಅಂಡ್ ಡೌನ್ ಹಿಂಗೇನೆ ಅವ್ರಿಗೆ ಎಷ್ಟೋ ಇದೆ.
ಅದೊಂದು ಅವನ ನಂತರ ಇನ್ನೊಬ್ರು ಇದಾರೆ, ಅವ್ರು ಬಂದಿದ್ರಿಲ್ಲ ಗೊತ್ತಿಲ್ಲ. ಅದೊಂದು ದೊಡ್ಡ ಅನರ್ಘ್ಯ ರತ್ನ ನರಸಿ ಅಂತ, ಅವರಿಗೆ ನನ್ನ ನಮನ. ಆತ ನಿರ್ಮಾಪಕ ಆದ ಅಂತ ಕೇಳಿದೆ, ಸಂತೋಷ. ಇಲ್ಲೇ ಇದ್ದಾರೆ ಹೀಗೆ ಅವನಿಗೆ ಸಲ್ಲಿಸ್ತೇನೆ. ಹಾಗೇನೆ ನಾನು ಸುಮಾರು ಕಡೆ ಬರೀತೇನೆ, ಯಾರಾದರೂ ಈ ಅಬಿಚುರಿ ಅಂತ ಕರೀತಾರೆ, ಮರಣ ವಾರ್ತೆ ಇದ್ದಾಗ ಸಾವಲ್ಲ ಇದು ನಿಮ್ಮ ಹುಟ್ಟು ಅಂತ ಬರೆದು ಹಾಕ್ತೇನೆ ಫೇಸ್ಬುಕ್ ಇತ್ಯಾದಿಗಳಲ್ಲಿ. ಅದನ್ನ ಅನಿಸುತ್ತೆ ಸಾವಲ್ಲ ಇದು ನಿಮ್ಮ ಹುಟ್ಟು ಅಂದ್ರೆ ಅವತ್ತಿಂದ ಅವನು ಆಕ್ಚುಲಿ ಮೆಮೊರೀಸ್ ಅಲ್ಲಿ ಬದುಕ್ತಾ ಹೋಗ್ತಾನೆ ಒಬ್ಬ ಹೋದ ವ್ಯಕ್ತಿ. ಅದಕ್ಕೊಂದು ಕನ್ನಡದಲ್ಲಿ ಒಂದು ಮಜವಾದ ಹಾಡಬೇಕು ಅಂತ ಬಹಳ ದಿವಸ ಅನ್ಕೊಂಡಿದ್ದೆ. ಅದು ಈ ಸಿನಿಮಾಗೆ ಅಂಟಿ ಬಂದಿದ್ದು. ನನ್ನ ಪುಣ್ಯ. ಬರೆದಂಥ ಪ್ರತಿಯೊಬ್ಬರಿಗೂ, ನನ್ನ ತಂಡದ ಸದಸ್ಯನಾಗಿ ಇದುವರೆಗೂ ತಡ್ಕೊಂಡಿರೋ ಎಲ್ಲರಿಗೂ ನನ್ನ ನಮನ ಮತ್ತೆ ಧನ್ಯವಾದ. ಕೇಳಿ ಆನಂದಿಸಿ ಚಿತ್ರನ ಬದುಕಿಸಿ. ಒಬ್ಬ ಹೊಸಬ ಬದುಕಲ ಅಂದ್ರೆ ಎಷ್ಟೋ ದಿನಗಳವರೆಗೆ ಅದೊಂದು ಪುಣ್ಯದ ಕಾರ್ಯ ಎಕೋ ಬರ್ತಾನೆ ಇರುತ್ತೆ. ಎಲ್ಲ ನಿಮ್ಮ ಕೈಲಿದೆ. ಮನುನ ಬದುಕಿಸಿ ಇಡೀ ತಾಂಡವನ್ನ ಬದುಕಿಸಬೇಕಾಗಿ ಒಬ್ಬ ಕನ್ನಡಿಗನಾಗಿ ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ನೀವು ಇದ್ದಲ್ಲಿ ಎಲ್ಲರ ಮುಖದಲ್ಲಿ ಒಂದು ಖುಷಿ ಇರುತ್ತೆ. ಥ್ಯಾಂಕ್ ಯು. ಅವರ ಬಾಡಿ ಆಗಿರ್ಬೋದು, ಸರ್ ಹೇಳಿದ್ರು ಹೊಟ್ಟೆ ಕಟ್ ಮಾಡ್ಕೊಂಡಿದಾರಂತ. 2 ವರ್ಷಗಳ ಕಾಲ ಜಿಮ್ ಅಲ್ಲಿ ಸತತವಾಗಿ ಟ್ರೈನಿಂಗ್ ಮಾಡಿ ಈ ಸಿನಿಮಾಗೋಸ್ಕರ ಅಷ್ಟು ಡೆಡಿಕೇಶನ್ ಅವರ ಕಣ್ಣಲ್ಲೇ ಕಾಣಿಸ್ತಿದೆ. ಆ ಒಂದು ಫೈರ್, ಆ ಒಂದು ಹಾರ್ಡ್ ವರ್ಕ್. ಸೊ ಮನು, ಈ ಜರ್ನಿಗೆ ಸಾಕ್ಷಿಯಾಗಿ ಪ್ರತಿಯೊಬ್ರು ಇಲ್ಲಿದಾರಲ್ಲ, ಅದು ನಿಮ್ಮ ಗ್ರೇಟ್ನೆಸ್. ನಿಮ್ಮ ಆರ್ಕೆಸ್ಟ್ರಾ ಕಲಾವಿದರಿಂದ ಹಿಡಿದು ನಿಮಗೆ ಸಪೋರ್ಟ್ ಮಾಡಕ್ಕೆ ಬಂದಿರುವಂತಹ ಸೋಷಿಯಲ್ ಮೀಡಿಯಾದವರು, ಬೇರೆ ಸಿನಿಮಾ ತಂಡದವರು, ಇವರೆಲ್ಲರೂ ಇಲ್ಲಿ ಬಂದಿರೋದು ಅದೇ ಹೇಳುತ್ತೆ ನೀವು ಏನು ಅಂತ. ದಟ್ ಇಸ್ ಸೋ ಸ್ವೀಟ್. ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮ ಸಿನಿಮಾ ಬಗ್ಗೆ ನಿಮ್ಮ ಹೆಮ್ಮೆಯ ಮಾತುಗಳು. ತುಂಬಾ ಖುಷಿ ಆಗುತ್ತೆ. ಮೊದಲಿಗೆ ನಮ್ಮನ್ನ ಪ್ರೀತಿಸಿ ಅರಸಿ ಕರ್ನಾಟಕದ ಜನತೆಗೆ ಗೊತ್ತು ಮಾಡ್ತಾರಂತ ಮಾಧ್ಯಮ ಮಿತ್ರರಿಗೆ, ಹಾಗೆ ಬಂದಿರುವಂತ ಎಲ್ಲ ನನ್ನ ಪ್ರೀತಿಯ ದೂರದಿಂದ ಎಲ್ಲೆಲ್ಲಿಂದಲೂ ಬಂದಿದ್ದಾರೆ ಪ್ರೀತಿಯನ್ನು ಎಲ್ಲ ನನ್ನ ಸ್ನೇಹಿತರು, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಕೂಡ, ಹಾಗೆ ವಿಶೇಷವಾಗಿ ನನ್ನ ಜರ್ನಿಯಲ್ಲಿ ಆರ್ಕೆಸ್ಟ್ರಾದಲ್ಲಿ ಬಂದಂತ ಎಲ್ಲ ಪ್ರೀತಿಯಿಂದ ಸಿಂಗರ್ಸ್ ಆಗಿರ್ಬೋದು, ನಮ್ಮ ಡ್ರಮ್ಸ್ ಎಲ್ಲ ಪ್ರತಿಯೊಬ್ಬರಿಗೂ, ಹಾಗೂ ನಮ್ಮ ಬ್ಯಾನರ್ ಜೊತೆ ನಮ್ಮ ಮನದ ಕಡೆ ಟೀಮ್ ಒಂದೇ ಒಂದು ಕರೆಗೆ ಓಡಿ ಪ್ರೀತಿಯಿಂದ ಒಂದು ಆಶೀರ್ವದಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಹಾಗೆ ಉಡಾನ ಟೀಮ್ 3 ಒಂದೇ ಸರ್. ಏನೇ ಇದ್ರು ನೀವು ಪ್ರಮೋಷನ್ ಅಲ್ಲಿ ನಾವು ಹೇಳ್ತೀವಿ, ಎಲ್ಲ ಒಟ್ಟಿಗೆ ಒಂಥರ ಊರಲ್ಲಿ ವರ್ಕ್ ಮಾಡ್ತಾರಲ್ಲ ಮಾಡ್ಕೊಂಡು ಹೋಗ್ಬಿಡೋಣ ಸರ್, ಎಲ್ಲ ಒಂದೇ ಅನ್ಕೊಂಡು ಕಾರ್ಯಕ್ರಮನ ಮಾತಾಡ್ತಾ ಇದ್ದೀನಿ. ಈಗ ಮೊದಲಿಗೆ ನಮಗೆ ಈ ಒಂದು ಏನಾದ್ರು ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗ್ಬೇಕು, ಹೀರೋ ಆಗ್ಬೇಕು. ನಾನು ಸುಮಾರು 4-5 ಸಿನಿಮಾ ಏನೇನೋ ಮಾಡಿದೆ, ಯಾವ ಬೆಳಕಿಗೆ ಬರಲಿಲ್ಲ. ಕಾರಣ ಬರ್ಲಿ ಒಂದು ರೌಂಡ್ ಚಪ್ಪಾಳೆ. ನಾವು ನಿಮ್ ಜೊತೆಗೆ ಇದೀವಿ ಅಂತ. ಕಂಗ್ರ್ಯಾಚುಲೇಷನ್ಸ್ ಮನು, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಬರ್ಲಿ. ಮೊದಲಿಗೆ ನಮಗೆ ಭಟ್ರು ಸರ್ ನನಗೆ ಗಾಡ್ ಫಾದರ್. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಲಾಂಚ್ ಆಗೋದು ಯಾವ್ದಾದ್ರು ಒಂದು ದೊಡ್ಡ ಬ್ಯಾನರ್ ಲಾಂಚ್ ಆಗ್ಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕೆ ನಮ್ಮ ಸರ್ ಆಶೀರ್ವಾದ ಮಾಡಿದ್ರು. ಅದ್ರ ಜೊತೆಗೆ ಯಾರಾದ್ರೂ ನಮಗೆ ಪ್ರೀತಿಯಿಂದ ಸಿನಿಮಾನ ಪ್ರೀತಿಸ್ಬೇಕು, ಆಮೇಲೆ ನನ್ನನ್ನ ಪ್ರೀತಿಸ್ಬೇಕು ಅನ್ನೋದು ನಾನು ಯಾವ್ದಾದ್ರು ಒಂದು ಇದ್ ಮಾಡಿದಾಗ ಸಂತೋಷ್ ಸರ್, ನಮ್ಮ ವಿದ್ಯಾಕ ನಿಜವಾಗ್ಲೂ ಅವ್ರಿಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ. ಒಬ್ಬ ಹೊಸಬ್ರಿಗೆ ಇಷ್ಟು ದೊಡ್ಡ ಬಜೆಟ್, ಇಷ್ಟು ದೊಡ್ಡ ಮಟ್ಟದ ಪ್ರಮೋಷನ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅವರು ಇತ್ತಾಳಕಿ ಆಗಿದ್ರೆ ಇಷ್ಟು ದಿವಸ ಸಿನಿಮಾ ಮಾಡ್ತಿರ್ಲಿಲ್ಲ. ಅವರು ಸಿನಿಮಾನ ಪ್ರೀತಿಸ್ತಾರೆ, ನನ್ನ ಪ್ರೀತಿಸ್ತಾರೆ, ಯೋಗರಾಜ್ ಸರ್ನ ಪ್ರೀತಿಸ್ತಾರೆ. ಅದಕ್ಕೆ ಈ ಸಿನಿಮಾ ಇಷ್ಟು ಸ್ಪೀಡ್ ಆಗಿ ಒಂದು ದೊಡ್ಡ ಅವರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ. ಇದು ಹಳೇ ನಾಟಕದ ಕಂಪನಿ ಇರುತ್ತಲ್ಲ, ಆ ಥರ ಒಂದು ತಂಡ. ನಮ್ಮ ಬಾಸ್ ಆ ತಂಡದ ಅಧ್ಯಕ್ಷರು ಸರ್ ಫೋನ್ ಮಾಡಿದಾಗ ಈ ಪಾತ್ರ ನೀನು ಮಾಡ್ಬೇಕಪ್ಪ, ಚೆನ್ನಾಗಿರುತ್ತೆ ಮಾಡು ಅಂದರು. ತುಂಬ ಖುಷಿ ಆಯಿತು. ಮನಮೂರ್ತಿ ಸರ್ಗೆ ಇದು ಹೊಸ ಜಾನರ್, ಅವ್ರದ್ದೆಲ್ಲ ಮೆಲೋಡಿ ಹಾಡುಗಳು ಜಾಸ್ತಿ. ಇಂಥ ಅದ್ಭುತವಾದ ಹಾಡನ್ನು, ಟ್ಯೂನ್ನ ಮತ್ತು ರಿದಮ್ನ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಆರ್ಕೆಸ್ಟ್ರಾಗ ಒಂದು ಸಾಂಗ್ ಆಯಿತು. ನಾವು ಆರ್ಕೆಸ್ಟ್ರಾದವರು ಎಲ್ಲ ಬಂದು ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾವು ಒಂಥರ ತವ್ರ ಮನೆಯಿಂದ ಬಂದಂಗೆ ಆಗ್ಬಿಡುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರು. ನಾವು ಆ ಟೈಮಲ್ಲಿ ಕಾಯ್ತಾ ಇದ್ವಿ ರಿಲೀಸ್ ಆದಾಗ. ಲೇಡೀಸ್ ಸೋಲ ಜೆಂಟ್ಸ್ಗೆ ಮತ್ತೆ ರಾಜ್ಯೋತ್ಸವಕ್ಕೆ, ಗಣೇಶಗೆ ಪಬ್ಲಿಕ್ ಸಾಂಗ್ ಯಾವ್ಯಾವ ಬರುತ್ತೆ ಅಂತ ಕಾಯ್ತಾ ಇದ್ವಿ ನಾವು, ಕ್ಯೂರೇಟ್ ಯಾವ್ದಾವ್ದು ಬರುತ್ತೆ ಅಂತ. ಈಗ ನನಗನ್ಸುತ್ತೆ ನೆಕ್ಸ್ಟ್ ರಾಜ್ಯೋತ್ಸವಕ್ಕೆ ಈ ಸಾಂಗು ರಾರಾಜಿಸ್ತದೆ ಎಲ್ಲ ಸ್ಟೇಜಲ್ಲಿ ಖಂಡಿತ.
ನಮ್ಮ ಆರ್ಕೆಸ್ಟ್ರಾ ಇವೆಲ್ಲ ಇದೀವಲ್ಲ, ನಾವು ಅಲ್ಲಿಂದನೇ ಬಂದವರು. ಅದು ಒಂದು ಸೆನ್ಸ್ ಇರುತ್ತೆ ಆರ್ಕೆಸ್ಟ್ರಾದವ್ರಿಗೆ, ಈ ಸಾಂಗ್ ಹಿಟ್ ಆಗುತ್ತೆ ಗ್ಯಾರಂಟಿ. ಏನಪ್ಪ, ಹೌದಾ? ಥ್ಯಾಂಕ್ ಯು, ನಮಗೂ ಖುಷಿ. ಯಾಕೆಂದ್ರೆ ನಾವು ಅಲ್ಲಿಂದನೇ ಬಂದವರು, ಆ ಫೀಲ್ಡಿಂದನೇ ಬಂದವರು. ಅತ್ರಿಯವರ ಆರ್ಕೆಸ್ಟ್ರಾದಲ್ಲಿ ನನ್ನ ಮುಖ್ಯವಾಗಿ ನಾನು ಅಲ್ಲಿ ಕೆಲಸ ಮಾಡಿದ್ದು, ಜಿ ವಿ ಅತ್ರಿಯವರ ತಂಡದಲ್ಲಿ. ಅವ್ರದ್ದೆಲ್ಲ ಜಾಸ್ತಿ ಮೆಲೋಡಿ ಹಾಡುಗಳಿತ್ತು, ಬಿ ವಿ ಶ್ರೀನಿವಾಸ್. ಈ ಸಿನಿಮಾಗೆ ಸರ್ ಯೋಗರಾಜ್ ಸರ್ ಫೋನ್ ಮಾಡಿ ಒಂದು ಕ್ಯಾರೆಕ್ಟರ್ ಇದೆ ಮಾಡಪ್ಪ ನೀನು, ತುಂಬ ಖುಷಿ ಆಯಿತು ನನಗೆ. ಬಲವಾದ ಟೀಮನ್ನು ಕಟ್ಟಿದ್ದಾರೆ. ನಾರಾಯಣ್ ಸರ್ ಜೊತೆಲಿ ಫಸ್ಟ್ ಪಿಕ್ಚರ್ ನಮ್ಗೆ ಕಾಂಬಿನೇಷನ್ ಇದು. ಆಮೇಲೆ ಮನು ಅಂತೂ ಬಿಡಿ, ಅವನ ಟೈಮಿಂಗೇ ಇಲ್ಲ, ಅಷ್ಟು ಕಾಡ್ಬಿಟ್ಟಿದ್ದಾನೆ ನನ್ನಂತೂ. ಅಣ್ಣ ಕಾಂಬಿನೇಷನ್ ಮಾಡ್ಬೇಕಣ್ಣ, ಪ್ಲೀಸ್ ಅಣ್ಣ. ಕತೆ ಕೇಳಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಸಿನಿಮಾದಲ್ಲಿ. ಬರೀ ಸಾಂಗೇ ಅಲ್ಲ, ಸೀನ್ಗಳು ಅಷ್ಟೇ ಅಷ್ಟು ಚೆನ್ನಾಗಿತ್ತು. ಸೀನ್ಗಳೆಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು, ತುಂಬ ಖುಷಿ ಆಯಿತು. ನಮ್ಮ ಕೋ ಆರ್ಟಿಸ್ಟ್ಗಳು ಸುಮಾರು ಜನಗಳೆಲ್ಲ ಕೂತಿದ್ದಾರೆ. ಅವರೆಲ್ಲ ಯೂಟ್ಯೂಬ್ನಲ್ಲಿ ಒಳ್ಳೆ ರಾಜರು, ಅವರೆಲ್ಲ ಕೈ ಎತ್ತಿ ಒಂದ್ಸರಿ, ಕಾಲಲ್ಲ ಕೈ. ಸೋಷಿಯಲ್ ಮೀಡಿಯಾ ಇವರೆಲ್ಲರೂ ನಮ್ಮ ಕೋ ಆರ್ಟಿಸ್ಟ್ಗಳು. ತುಂಬಾ ಚೆನ್ನಾಗಿತ್ತು ನಮ್ಮ ಟೀಮು. ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ತಬಲಾ ನಾಣಿ ಹೋಗ್ಬಿಟ್ಟು ಈ ಸಿನಿಮಾದ ತಮಟೆ ನಾಣಿ ಆಗೋಯ್ತು. ಅಲ್ಲೂ ಮಾತಾಡ್ತಾ ಇದ್ರು, ಏನ್ ಸರ್ ಹಿಂಗ್ ನುಡಿಸ್ತೀರಾ ನೀವು ತಮಟೆ ಅಂತ. ನಮಗದು ಆಸೆ, ಅಂತ ಪಾತ್ರನೇ ಸಿಕ್ತು. ತುಂಬಾ ಖುಷಿ ಆಯ್ತು. ಒಳ್ಳೆ ಪಾತ್ರ, ಸಖತ್ ಎಂಜಾಯ್ ಮಾಡಿದೀವಿ. ಸಾಂಗು ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಥೀಮು ಚೆನ್ನಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಸ್ಕಾರ. ಅರೆ ವಾ, ಧನ್ಯವಾದ ಸರ್. ಏನೋ ಮಂಜಣ್ಣ ಕೈ ಸುಮಾರು ಜನ ಆತರ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಈಗ ವೇದಿಕೆಗೆ ಇನ್ನೇನು 2 ನಿಮಿಷದಲ್ಲಿ ತಬ್ಲಿ ರಾಣಿ ಅವರು ಬರ್ತಾ ಇದ್ದಾರೆ ಅಂತ. ಅಲ್ಲ ಸರ್, ಟಿ ಅಂತ ಹಾಕೊಂಬಿಡಿ ಸರ್. ತಮಟೆ ಜೊತೆಗೆ ತಬಲಾ 2 ಬಂದ್ಬಿಡುತ್ತೆ. ಆಮೇಲೆ ಟ್ರಾವೆಲ್ಸ್ ಎಲ್ಲ ಫೋನ್ ನನಗೆ ಬರಕ್ ಶುರು. ಅರೆ ವಾ, ನೋಡಿದ್ರ ಇಲ್ಲೇ ಎಷ್ಟು ಕಾಮಿಡಿ ಇದೆ ಅಂದ್ರೆ ಸಿನಿಮಾ ಇನ್ ಹೆಂಗಿರ್ಬೇಡ. ಇಲ್ಲ ಡೈಲಾಗ್ಸ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಒಬ್ಬ ಆನಂದ್ ಪ್ರಿಯ ಅವರ ಸರ್, ಆನಂದ್ ಪ್ರಿಯ ಸರ್ಗೆ ಇಲ್ಲಿಂದ ನಮಸ್ಕಾರ. ಇದಾರ ಸರ್, ಬನ್ನಿ ಸರ್ ದಯವಿಟ್ಟು ವೇದಿಕೆಗೆ ಬಂದಿದ್ದಾರ. ಸರ್ ನೀವು ಮುಂದೆ ಇರ್ಬೇಕಲ್ವಾ ಸರ್, ಎಲ್ಲೇ ಮನೆ ಕಾಯ್ತಾರ ಹಿಂದೆ. ಇಸ್ಲಾವುದ್ದೀನ್ ಸರ್, ನೀವು ವೇದಿಕೆಗೆ ಬರ್ಬೇಕು. ನಾವು ಡ್ಯಾನ್ಸ್ ಆಡ್ತಾ ಇದ್ವಿ, ಆ ಡ್ಯಾನ್ಸ್ ಆಡಿ ಕರೆಯೋಣ ಅನ್ನೋಷ್ಟರಲ್ಲಿ ಹಂಗೆ ಮಾತುಕತೆ ಶುರು ಆಗುತ್ತೆ ಸರ್. ಸೂಪರ್, ತುಂಬಾ ಚೆನ್ನಾಗಿದೆ. ಅದು ನನ್ನ ಕ್ಯಾರೆಕ್ಟರ್ ಒಂದು ಲೈನ್ ಇದೆ, ಅದು ಝಲಕ್. ಅದು ಒಬ್ಬ ಇನ್ಸ್ಪೆಕ್ಟರ್ ಮನೆಗೆ ಹಾವು ಹಿಡಿಯಕ್ಕೆ ಹೋಗಿರ್ತೀವಿ. ಯಾರ ಮನೆಗೆ ಹಾವಿರುತ್ತೆ ಹಿಡಿಯೋದು ನಾವು. ಆ ಥರ ಒಂದ್ಸರಿ ಆ ಥರ ಸನ್ನಿವೇಶ ಬಂದಾಗ ನಾನು ಇನ್ಸ್ಪೆಕ್ಟರ್ ಕೇಳ್ತೀನಿ. ಪಾಪ ಅವರು ಮಾಮೂಲಿ ಡ್ರೆಸ್ ಅಲ್ಲಿ ಇರಲ್ಲ, ಅಲ್ಲಿ ಸ್ಟೇಷನ್ ಡ್ರೆಸ್ ಅಲ್ಲಿ ಇರ್ತಾರೆ. ಮರೇ ನಿಮ್ಮ ಯಜಮಾನ್ರ ಕರಿ ಅಂತ. ನಾನೇ ಕೂಡ ಇನ್ಸ್ಪೆಕ್ಟರ್ ಅಂತ. ಸಾರಿ ಸಾಕು, ಗೊತ್ತಾಗಿಲ್ಲ, ಡ್ರೆಸ್ ಅಲ್ಲಿ ಇರ್ಲಿಲ್ವಲ್ಲ, ಗೊತ್ತಾಗಿಲ್ಲ ನನಗೆ. ಈ ಮಧ್ಯದಲ್ಲಿ ಒಂದು ಸೀನಲ್ಲಿ ಹೋಗುತ್ತೆ, ತುಂಬಾ ಒಳ್ಳೆ ಸೀನು. ಅವ್ರನ್ನ ಕೇಳ್ತೀನಿ ನಾನು, ಸರ್ ಒಂದು ಪ್ರಶ್ನೆ ನಿಮಗೆ, ಇನ್ಸ್ಪೆಕ್ಟರ್ ಏನು ಎಂತೆಂತ ದೊಡ್ಡ ಕಳ್ರ ಹಿಡಿದಿದ್ದೀರಾ, ಆ ಹಿಡಿಯಕ್ಕಾಗಲಿಲ್ಲ. ಅವನು ನನಗೆ ಸರ್ವದೋಷ ಇದೆ ಕಣ, ಕುಕ್ಕಿಗೆ ಹೋಗಿ ಬನ್ನಿ ಸರಿ ಹೋಗುತ್ತೆ ಅಂತ. ಈಗೆಲ್ಲ ಅಲ್ಲಲ್ಲೇ ಡಿಸೈನ್ ಆಗಿದ್ದು ಎಷ್ಟು ಚೆನ್ನಾಗಿ ಬಂತು ಸೀನು ಅಂದ್ರೆ. ಅಲ್ಲಿ ನಮ್ಮ ಪ್ರೊಡಕ್ಷನ್ಸು, ನಮ್ಮ ಲೈಟ್ ಬಾಯ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ನಮಗಾಗಲೇ ಗೊತ್ತಾಗುತ್ತೆ ಈ ಲೈನ್ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತ. ನಮ್ಗೆ ಅಲ್ಲಿ ರಿಸಲ್ಟ್ ಸಿಕ್ಬಿಡ್ತದೆ. ಅವ್ರ ಮುಖಗಳು ನೋಡಿದಾಗ ತುಂಬಾ ಚೆನ್ನಾಗಿ ಬರ್ತೀವಿ ಸರ್. ಸೂಪರ್ ಆಗಿದೆ ಡೈಲಾಗ್. ಎಲ್ಲ ಕ್ಯಾರೆಕ್ಟರ್ಗೂ ಚೆನ್ನಾಗಿದೆ. ದಯವಿಟ್ಟು ನಮ್ಗೆಲ್ಲರೂ ಸಪೋರ್ಟ್ ಮಾಡಿ, ಹಾಡನ್ನ ಕೇಳಿ, ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಿ. ನಮಸ್ಕಾರ. ಧನ್ಯವಾದ ಸರ್. ಈಗ ಇಸ್ಲಾ ಬಗ್ಗೆ 2 ಮಾತು ಹೇಳಲೇಬೇಕು. ಈ ಕಥೆ ಬರೆಯೋದಕ್ಕೆ ಮೊದಲು ಕೂತಿದ್ದು ನನ್ನ ಮನೋ ಜೊತೆ. ಅದನ್ನ ಎಷ್ಟು ಚೆನ್ನಾಗಿ ಫೈನ್ ಟ್ಯೂನ್ ಮಾಡಿ, ಹಿಂಗಾದ್ರೆ ಹಿಂಗಾಗ್ಬೇಕು ಅಂತ ನನಗೆ ರಾಮನಾರಾಯಣಗೆ ಕೊಬ್ಬರಿ ಎಣ್ಣೆ ಬಿಟ್ಟು ರೆಡಿ ಮಾಡಿದ್ದೆ ಇಸ್ಲಾ. ಅವರಿಗೊಂದು ದೊಡ್ಡ ನಾನು ಕಂಡ ಕೆಲವು ಪ್ರತಿಭಾವಂತ ಬರಹಗಾರರು, ಕಥೆಗಾರರಲ್ಲಿ ಇಸ್ಲಾ ಕೂಡ ಒಬ್ಬ. ಇನ್ನು ತಂಡದಲ್ಲಿರೋದು ನನ್ನ ಖುಷಿ ಕಾಣಬಹುದು. ಹಾಗೆ ಆನಂದ ರೀಡಿಂಗ್ ಕೊಟ್ಟಾಗ ಅದು ಎಷ್ಟು ನಕ್ಕಿದೀವೋ ನೀವು. ನಾಗೇಂದ್ರ ಪ್ರಸಾದ್ ಅವರು ತಮ್ಮ ಬಹಳ ಜನರಿಗೆ ಗೊತ್ತಿರ್ತದೆ. ನಾವೆಲ್ಲ ಡಾಕ್ಟರ್ ಅಂತ ಕರೆಯೋದು ಅವರ ಅಣ್ಣನ. ನನ್ನ ಇಷ್ಟದ ಬರಹಗಾರರು ನಾಗೇಂದ್ರ ಪ್ರಸಾದ್, ಅವರ ತಮ್ಮ ಅಲ್ಲ. ಮೋಲ್ಡ್ ನೋಡಿದ್ರೆ ಗೊತ್ತಾಗ್ಬೇಕು ನಿಮ್ಗೆ, ಹಾಗೆ ಅವನಿಗೂ ನನ್ನ ವೈಯಕ್ತಿಕ ಧನ್ಯವಾದ. ತುಂಬಾ ಬರಹಗಾರರ ಕೊರತೆ ಇದೆ ಅಂದಾಗೆಲ್ಲ ಎಲ್ಲೋ ಒಂದ್ ಕಡೆ ಬೆಳಕ್ ತರ ಕಾಣಿಸುತ್ತೆ ನಮ್ಮ ಊರು. ನಾವು ಸಿಕ್ಕಿರಲ್ಲ, ಸುಮ್ಮನೆ ಹೇಳ್ಬಿಡ್ತೀವಿ ಬರೆಯೋರಿಲ್ಲ ಅಂತ. ಅವರ ಅಪರೂಪದ ಬರಹಗಾರ ಆನಂದ. ತುಂಬಾ ಚೆನ್ನಾಗಿ ನಿಮ್ಮ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ತಂಡದ ಪರವಾಗಿ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಈಗ ಸಿನಿಮಾದ ನಿರ್ದೇಶಕರಿಗಿಂತ ಮುಂಚೆ ನಮ್ಮ ಸಿನಿಮಾದ ಬೆನ್ನೆಲುಬು ನಿರ್ಮಾಪಕರು ಸಂತೋಷ್ ಸರ್, ಹಾಗೆ ವಿದ್ಯಾ ಮೇಡಮ್,
ಭಾವದ ಜೊತೆಗೆ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಈ ಕುಲದಲ್ಲಿ ಕೀಳ್ಯಾವುದು ಅನ್ನೋ ಒಂದು ಚಿತ್ರದ ಕಥಾವಸ್ತು ಕೂಡ ಅಷ್ಟೇ ಜವಾಬ್ದಾರಿ ಇರುವಂಥದ್ದು, ಅಷ್ಟೇ ಎಂಟರ್ಟೈನ್ ಆಗಿರುವಂಥದ್ದು. ಸೊ ಜೊತೆಗೆ ನಮ್ಮ ಮೊದಲನೇದಾಗಿ ಒಬ್ಬ ನಾಯಕ ಲಾಂಚ್ ಆಗ್ತಿದ್ದಾನೆ ಅಂತಂದ್ರೆ ಆತ ಇಮೇಜ್ ಇಲ್ಲ, ಆ ಇಮೇಜ್ನ ಕಟ್ಕೊಡೋಂಥದ್ದೇ ಕತೆ, ಆ ವ್ಯಕ್ತಿತ್ವ ಮತ್ತು ಪಾತ್ರ. ಆ ಪಾತ್ರಗಳನ್ನ ಆ ವ್ಯಕ್ತಿತ್ವವನ್ನ ಸಂಭಾಷಣೆ ಮೂಲಕನೇ ನಾವು ಕಟ್ಕೊಡ್ಬೇಕಾಗತ್ತೆ. ಸೊ ಈ ರೀತಿ ಸಾಕಷ್ಟು ಎಲ್ಲರೂ ಕುಂತು ಚರ್ಚೆ ಮಾಡಿ ಎಲ್ಲ ಮುಗಿದ್ಮೇಲೆ ಭಟ್ರು ಸರ್ ಜೊತೆ ಒಂದು ರೀಡಿಂಗ್ ಆಯ್ತು. ಅವರು ಬೆಳಗಾನ ಕೂರಿಸಿ ಮತ್ತೆ 6 ಗಂಟೆ ಬೆಳಕರಿಸಿದ್ರು. ಪೂರ್ತಿ ಎಲ್ಲ ಕೇಳಿ ಮತ್ತೊಂದಷ್ಟು ಕರೆಕ್ಷನ್ಸ್ ಹೇಳಿ ತೀಡಿ ಈ ಮಟ್ಟಕ್ಕೆ ತಂದಿದ್ದೀವಿ. ಸೊ ಅದ್ರ ಬಗ್ಗೆ ಏನು ಹೇಳಬೇಕು ಅನ್ನೋದು ಅದು ಆಡಿಯನ್ಸ್ ಹೇಳೋದು, ನಾವು ಹೇಳೋದಕ್ಕಿಂತ ಹೆಚ್ಚಿಗೆ ತುಂಬಾ ಚೆನ್ನಾಗಿ ಬಂದಿದೆ, ಅದಂತೂ ಹೇಳೋಲ್ಲ. ಯಾಕಂದ್ರೆ ಸಿನಿಮಾ ಆಲ್ರೆಡಿ ನಾನು ನೋಡಿದೆ ಟೇಬಲಲ್ಲಿ, ತುಂಬಾ ಖುಷಿ ಆಯಿತು. ಈ ಥರದೊಂದು ಒಳ್ಳೆ ಔಟ್ಪುಟ್ ಅವಕಾಶ ಕೊಟ್ಟಂತ ಇಡೀ ತಂಡಕ್ಕೆ ಹಾಗೂ ನಿರ್ಮಾಪಕರಿಗೆ, ಪತ್ರಿಕಾ ಮಿತ್ರರಿಗೆ, ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ, ನಮ್ಮ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ, ಎಲ್ರಿಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಡಿಸಿದಂಥ ನನ್ನ ಸ್ನೇಹಿತ ಒಬ್ಬ ಇಲ್ಲಿ ಬಂದಿದ್ದಾರೆ, ಬಾಬು. ನನಗೆ ಈ ತಂಡ ಎಲ್ಲ ಪರಿಚಯಗಳೇ, ಆದರೆ ಯಾರ ಜೊತೆನೂ ಅಷ್ಟಾಗಿ ಒಡನಾಟ ಇರಲಿಲ್ಲ. ಆದರೆ ಇಂಥ ಒಂದು ತಂಡದ ಜೊತೆ ನನ್ನನ್ನು ಫಸ್ಟ್ ಸೇರಿಸಿದ್ದು ನನ್ನ ಸ್ನೇಹಿತ ಬಾಬು ಅಂತ. ಬಾಬು ಬಂದಿದ್ದೀರಾ ಅಂದ್ಕೊಂಡಿದ್ದೀನಿ. ಬಾಬು, ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ತಂಡಕ್ಕೆ ನನ್ನನ್ನು ನೀವು ಸೇರ್ಪಡೆ ಮಾಡಿದ್ದಕ್ಕೆ. ಯಾಕಂದರೆ ಅವರು ಒಬ್ಬ ಒಳ್ಳೆ ನಿರ್ದೇಶಕ ಅಂತ ಹುಡುಕ್ಬೇಕಾದ್ರೆ ನಿರ್ದೇಶಕ ಹೌದು ಒಬ್ಬ ಒಳ್ಳೆ ನಿರ್ದೇಶಕ ಅಂತ ಕರ್ಕೊಂಡು ಒಂದು ಸೇರಿಸಿದ್ರಲ್ಲ. ಸೊ ಹಾಗಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಭಟ್ರು ಸರ್ ಜೊತೆ ನಾನು ಇದರಿಂದ ನನ್ನ ಸಿನಿಮಾಗಳಿಗೆ ಹಾಡುಗಳು ಬರ್ಸ್ಕೊಂಡಿದ್ದೆ. ಅವಾಗ ಅವ್ರ ಹತ್ರ ಕುಂತು ಒಡನಾಟ, ಅವರ ಜೊತೆ ಒಂದು ಮಾತುಕತೆ ಬಹಳ ಚೆನ್ನಾಗಿರ್ತಾ ಇತ್ತು. ಸೊ ಒಂದು ಅವ್ರ ಕಥೆನ ಹ್ಯಾಂಡಲ್ ಮಾಡುವಂಥ ಅವಕಾಶ ಸಿಕ್ಕಿದಾಗ ಅದು ನಿರ್ದೇಶಕನಾಗಿ ಬಹಳ ಜವಾಬ್ದಾರಿ ನನ್ನ ತಲೆ ಮೇಲೆ ಬಂತು. ಹಾಗಾಗಿ ನಾನು ಬಹಳ ಧನ್ಯನಾಗಿದ್ದೀನಿ ಅನ್ಕೊತೀನಿ. ಯಾಕಂದರೆ ಒಬ್ಬ ನಿರ್ದೇಶಕನ ಒಂದು ಬ್ಯಾನರಲ್ಲಿ ಇನ್ನೊಬ್ಬ ಅವಕಾಶ ಪಡ್ಕೊಂಡು ಮಾಡೋದು, ಅದರಲ್ಲೂ ಒಂದು ಉತ್ತುಂಗದಲ್ಲಿ ಇರುವಂಥ ಒಬ್ಬ ನಿರ್ದೇಶಕರ ಒಂದು ಬ್ಯಾನರ್ ಅಡಿಯಲ್ಲಿ ಕೆಲಸ ಮಾಡೋದು ಅಂದರೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಬ್ಯಾನರಲ್ಲಿ ನನಗೆ ಒಂದು ಕೆಲಸ ಕೊಟ್ಟಿದ್ದಕ್ಕೆ. ಸರ್ ನಾವು ಸುಮಾರು ಎಲ್ಲ ಫ್ಯಾನ್ ಇರೋರಿಲ್ಲ, ಅಷ್ಟು ನಾವು ಕೂಡ ಅವ್ರಿಗೆ ಫ್ಯಾನ್. ಅಷ್ಟು ನಮಗೆ ಈ ಹೊಸಬ್ರಿಗೆ ಒಂದು ಅಂತ ದೊಡ್ಡವರು ಮ್ಯೂಸಿಕ್ ಮಾಡ್ತಾರೆ, ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗೆ ವಿಶೇಷವಾಗಿ ನಮಗೆ ಪ್ರೀತಿಯನ್ನು ನಮಗೆ ಕತೆಗೆ ಜೊತೆ ಕೂತ್ಕೊಂಡು ನಮ್ಮ ಇಸ್ಲಾವುದ್ದೀನ್ ಸರ್, ಹಾಗೆ ನಮ್ಮ ಸೀನಣ್ಣ ಅವ್ರದ್ದು ಪಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಅದು ಥಿಯೇಟರ್ದವ್ರಿಗೆ ಗೊತ್ತಾಗುತ್ತೆ. ಹಾಗೆ ನಮಗೆ ಬೇರೆ ಏನಾದರೂ ನಾವು ಹೊಸಬ್ರ ಜೊತೆಲಿ ನನಗೆ ಕಾಂಬಿನೇಷನ್ ಯಾವಾಗಲೂ ಹೇಳ್ತಿದ್ದೆ ನಾಣಿ ಸರ್ಗೆ, ಸರ್ ನಿಮ್ದು ಶರಣ್ ಸರ್ ಜೊತೆ ಕಾಂಬಿನೇಷನ್, ಇವ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಣ್ಣ, ನನ್ನ ಜೊತೆ ಯಾವಾಗಾದ್ರೂ ಒಂದು ಬರಬೇಕು ಅಂತ ನಾನು ಈವೆಂಟಲ್ಲಿ ಸಿಕ್ತಾಗೆಲ್ಲ ಮಾತಾಡ್ತಾ ಇದ್ದೆ. ಆ ಭಗವಂತ ಈ ಒಂದು ಕುಲದಲ್ಲಿ ಕೀಳ್ಯಾವುದ ಒಂದು ಸಿನಿಮಾದ ಮೂಲಕ ಒಂದು ಕಾಂಬಿನೇಷನ್ ವರ್ಕೌಟ್ ಆಗಿದೆ ಅಣ್ಣ, ಸಿಕ್ಕಾಬಟ್ಟೆ ನಾವೊಂದು ಎಂಜಾಯ್ ಮಾಡಿದೀವಿ. ಕಾಮಿಡಿಗೆ ಯಾರಿಗೂ ಮೋಸ ಇಲ್ಲ, ಆ ಮಟ್ಟಕ್ಕೆ ಸಿಕ್ಕಾಬಟ್ಟೆ ಮಾಡಿದೀವಿ. ಹಾಗೆ ಇನ್ನ ಪ್ರೀತಿಯನ್ನು ನನ್ನ ಡೈಲಾಗ್, ನನ್ನ ಬಾಯಲ್ಲಿ ಏನಾದರೂ ಅಷ್ಟು ಚೆನ್ನಾಗಿ ಡೈಲಾಗು ಪಂಚನ ಮಾಡಿದ್ದೀನಿ ಅಂದ್ರೆ ನಮ್ಮ ಆನಂದ್ ಪ್ರಿಯ ಸರ್ ನಿಜವಾದ ದೊಡ್ಡವರಿಗೆಲ್ಲ ರೇಟಿಂಗ್ ಮಾಡಿದ್ದಾರೆ. ಇವತ್ತು ಒಬ್ಬ ಹಳ್ಳಿ ಕಲಾವಿದ, ಆರ್ಕೆಸ್ಟ್ರಾ ಕಲಾವಿದ, ಅಲ್ಲಿಂದ ಬಂದವನಿಗೆ ರೇಟಿಂಗ್ ಮಾಡಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಹಾಗೆ ನಮ್ಮ DOP ಸರ್ ನಮ್ಮನ್ನ ತುಂಬಾ ಹಂಗ್ ಕಾಣ್ಬೇಕು ಅಂತ ತುಂಬಾ ಅದೇ ರೇಟಿಂಗ್ ಬೇಕು, ಇದೇ ರೇಟಿಂಗ್ ಬೇಕು ಸರ್ ಅಂತ ಇನ್ನೊಮ್ಮೆ ನನ್ನ ಕಲರ್ ನೋಡಿ ತರಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ, ಆ ಥರ ಎಲ್ಲ ತರಿಸ್ಕೊಂಡು ತುಂಬಾ ಚೆನ್ನಾಗಿ ನಮ್ಮ ವಿಡಿಯೋಗ್ರಾಫರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಕಿಂಗು. ಹಾಗೆ ಕೊನೆಗೆ ನಮ್ಮ ಪ್ರೀತಿಯ ರಾಮನಾರಾಯಣ್ ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಭಟ್ರು ಸರ್ ಇಬ್ಬರನ್ನ ಕೂರಿಸ್ಬಿಟ್ಟು ಲವ್ ಮಾಡಿ ಅಂದ್ರೆ ನಾನು ತಿಂಗಳಲ್ಲಿ ನನ್ನ ಹೆಂಡತಿಗೆ 8 ಸತಿ ಕಾಲ್ ಮಾಡ್ತೀನಿ, ಇವ್ರಿಗೆ 800 ಸಲ ಕಾಲ್ ಮಾಡ್ತಾ ಇದ್ದೀನಿ ಸರ್. ನಿಜವಾಗ್ಲು ನೀವು ಅಲ್ಲೇ ಇದ್ಬಿಡಿ ಅಂದ್ಬಿಟ್ಲು ನಾನು ಹೆಂಡತಿ. ಅದಕ್ಕೆ ಇವರು ಪಾಪ ಇವ್ರಿಗೂ ಸೇಮ್ ಡೈಲಾಗ್ ಆಗಿರುತ್ತೇನಪ್ಪ, ಮೇ ಬಿ ಮನೇಲಿ ಇಲ್ಲಲ್ಲ ಸರ್? ಪರವಾಗಿಲ್ಲ, 1000 ಕಾಲ್ ಮಾಡಿದ್ರು ಮನುಗೋಸ್ಕರ ಒಂದು ಒಳ್ಳೆ ಸಿನಿಮಾಗೋಸ್ಕರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಟ್ಟಿನಲ್ಲಿ 1 ಗಂಟೆ ರಾತ್ರಿ ಆಗಲಿ 4 ಗಂಟೆ ರಾತ್ರಿ ಆಗಲಿ ಸರ್ ಯಾವಾಗ್ಲೂ ಹೇಳೋರು ಸಿನಿಮಾನ ಧ್ಯಾನ ಮಾಡ್ಬೇಕು ಅಂತ. ಸರ್ ನೀವೇನ್ ಹೇಳಿದ್ರು ಅದೇ ತರ ಭಗವಂತ ನಮಗೆ ಕೊಟ್ಟ ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ. ಜೊತೆಲೆ ಹೋಗ್ತೀವಿ, ಜೊತೆಲೆ ಊಟ ಮಾಡ್ತೀವಿ, ನಾವು ಯಾರ ಸುದ್ದಿ ಲೂಸ್ ಟಾಕ್ ಏನೋ ಮಾತಾಡಲ್ಲ ಸರ್, ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ ಸರ್. ಅದು ಆಮೇಲೆ ನಮ್ಮಿಬ್ರು ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಸಂತೋಷ್ ಸರ್ ವಾರಕ್ಕೆ 1-2 ಸಲ 3 ಸಲ ಯಾವಾಗಲೇ ಬಂದ್ರು ಕೂಡ ಸಿನಿಮಾ ಬಗ್ಗೆ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ. ನಾವು ಮಾತಾಡ್ತಾ ಇರೋದು ಬರೀ ಕುಲದಲ್ಲಿ ಕೀಳೋದು, ಹಿಂಗ್ ಮಾಡೋಣ, ಹಿಂಗ್ ಮಾಡೋಣ, ಹಂಗ್ ಮಾಡೋಣ ಅಂತ. ನಾವ್ ಏನೇ ಮಾಡೋಣ ಅಂದ್ರು ಅದಕ್ಕೆ ಇಡ್ಲಿ ಹಾಕೋರು ಒಬ್ರು ಬೇಕಲ್ಲ. ಸಂತೋಷ್ ಸರ್ ಮನ್ಸು ಮಾಡಿದ್ರೆ ತಾನೇ ಇದೆಲ್ಲ ಅರೇಂಜ್ಮೆಂಟ್. ನಾವಿಲ್ಲ ಅಂದ್ರೆ ನಾವು ಸುಮ್ಮನೆ ಎಲ್ಲೋ ಅಂತ ಲ್ಯಾಪ್ಟಾಪ್ ಅಲ್ಲಿ ರಿಲೀಸ್ ಮಾಡ್ಬೋದಲ್ಲ, ಅದು ಮಾಡಿದಾಗ ಯಾವ್ದು ಬೆಳಕಿಗೆ ಬಂದಿರಲ್ಲ, ಕೆಲವು ಬೆಳಕಿಗೆ ಬಂದಿರ್ತವೆ, ಗೊತ್ತಿಲ್ಲ. ಅದು ಹಣೆ ಬರ ಚೆನ್ನಾಗಿದ್ರೆ ಯಾವ ಸಾಂಗ್ ಹೆಂಗ್ ಹಿಟ್ ಆಗ್ತವೆ ಅನ್ನೋದು ಗೊತ್ತಿಲ್ಲ. ಹಂಗಾಗಿ
ನಮ್ಮ ಸಿನಿಮಾದಲ್ಲಿ ಫೈಟ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಯಾವುದಕ್ಕೂ ಕೊರತೆ ಇಲ್ಲ. ತುಂಬಾ ಅದ್ಭುತವಾಗಿ ಬಂದಿದೆ. ಆಮೇಲೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಆಂಟೋನಿ ದಾಸನ್ ಸಾಂಗ್ ಆಡಿದ್ರು. ಮೊನ್ನೆ ಶ್ರೇಯಾ ಘೋಷಾಲ್ ಮೇಡಮ್ ಒಂದು ಸಾಂಗ್ ಆಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಒಂದ್ಸತಿ ಜೋರ ಚಪ್ಪಾಳೆಗಳು. ಆ ವಿಷಯದಲ್ಲಿ ಮನೋಮೂರ್ತಿ ಸರ್ಗೆ ತುಂಬಾ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಶ್ರೇಯಾ ಘೋಷಾಲ್ ಅವ್ರನ್ನ ಹಾಡ್ಗೋಸ್ಕರ ನಾವು ತುಂಬಾ ವೆಯ್ಟ್ ಮಾಡಿದ್ವಿ. ಬೇರೆ ಬೇರೆ ಆಪ್ಷನ್ಸ್ ಬಂದರೂ ಕೂಡ ಇಲ್ಲ ಸರ್ ನಮಗೆ ಶ್ರೇಯಾ ಘೋಷಾಲ್ ಆಡಬೇಕು ಅಂದ್ವಿ. ಅವರು ಇತ್ತೀಚೆಗೆ ಯಾರ ಕೈಗೂ ಸಿಗದೆ ಓಡಾಡ್ತಾ ಇದ್ರು ಅಂತ ಅವ್ರನ್ನ ಹಿಡಿದು ಮನೋಮೂರ್ತಿ ಸರ್ ಒಂದು ಹಾಡು ಆಡಿಸಿದ್ದಾರೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಆ ಹಾಡು ಬಿಡುಗಡೆ ಆಗುತ್ತೆ. ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಸಿನಿಮಾಗೆ ಒಂದು ಮೈಲೇಜೇ ಬೇರೆ ಲೆವೆಲ್ಗೆ ಮಾಡಿಕೊಟ್ರಿ ಆ ಹಾಡಿಂದ. ತುಂಬ ಥ್ಯಾಂಕ್ಸ್. ಹಾಗೆ ಇನ್ನ ನನ್ನ ಟೀಮಲ್ಲಿ ಪೂರ್ತಿ ನಮ್ಮ ಸಿನಿಮಾ ಮನು ಆಕ್ಟ್ ಮಾಡಿರ್ತಕ್ಕಂತಹ ಹೀರೋ ಆಗಿ ಪರಿಚಯ ಆಗ್ತಿರ್ತಕ್ಕಂತಹ ಕುಲದಲ್ಲಿ ಕೀಳಿಯಾದ ಚಿತ್ರದ ಹಾಡನ್ನ ಅರೆ ವಾ, ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ. ಆಲ್ ದಿ ಬೆಸ್ಟ್. ಮನೋಮೂರ್ತಿ ಮ್ಯೂಸಿಕಲ್ ಯೂಟ್ಯೂಬ್ ಚಾನೆಲ್ಗೆ ನೀವೇನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ಈ ಹಾಡಿನ ಲಿಂಕ್ ಅನ್ನ ನಮ್ಮ ಪೈಕಿ ಒಬ್ಬ ಹೋಗ್ಬಿಟ್ಟ ಅಂತ ನೀವು ಕೂಡ ಈ ಸಾಂಗ್ ನ ಲಿಂಕ್ ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ರೀಲ್ಸ್ ಮಾಡಿ, ನಮ್ಮ ಮನು ಅವ್ರನ್ನ ಟ್ಯಾಗ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಲ್ಲ, ಜೊತೆ ನಾನೇ ಬರ್ತೀನಿ ಸ್ಟೆಪ್ ಮಾಡಕ್ಕೆ 1 hour. Yes. ಹೆಂಗ ಬೇಕಾದ್ರೂ ರೂಪಾಯಿ